ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದೊಂದು ಪೀಸ್ಫುಲ್ ವಿಡಿಯೋಗೆ ಮತ್ತೆ ತುಂಬಾ ಫನ್ ಆಗಿರುವಂತ ಕೆಲವೊಂದು ಇನ್ಸಿಡೆಂಟ್ಗಳಿಗೆ ಈ ವಿಡಿಯೋಗಳು ಸಾಕ್ಷಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಫನ್ ಆಗಿರುವಂತ ಕೆಲವೊಂದು ಇನ್ಸಿಡೆಂಟ್ಗಳಿಗೆ ಈ ವಿಡಿಯೋಗಳು ಸಾಕ್ಷಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ನಮ್ಮ ಚಾನೆಲ್ ಫಸ್ಟ್ ಟೈಮ್ ಬಂದಿದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಫನ್ ಇರುತ್ತೆ ಗುರು ಈ ವಿಡಿಯೋದಲ್ಲಂತೂ. ಬನ್ನಿ ಎಂಜಾಯ್ ಮಾಡೋಣ. ನೋಡಿ, ಬೀಚ್ ಒಳಗೆ ಪ್ರೈವೇಟ್ ಐಲ್ಯಾಂಡ್ ಮಾಡ್ಬಿಟ್ಟವ್ರೆ. ಯಾರು ಕೇಳಾಕಿದ್ರು ಗೊತ್ತಿಲ್ಲ, ಒಟ್ನಲ್ಲಿ ಚೆನ್ನಾಗಿ ಹಾಕೋರು ಗೈಸ್. ನೆಟ್ಟು ಬೋಲ್ಟ್ ಎಲ್ಲ ಹಾಕಿ ಟೈಟ್ ಮಾಡ್ಬಿಟ್ಟವ್ರೆ. ನೋಡ್ರಿ ಏನ್ ಸಾಕಾಗೈತೆ. ಆಹಾ ಇದು ಯಾವ ತರ ಆಯ್ತು ಅಂದ್ರೆ ಫುಲ್ಲು ಗಾಳಿ ತಲೆಯಲ್ಲಿ ಏನ್ ಓಡ್ದಾಯ್ತೋ ಏನ್ ಇಲ್ವೋ ಒಂದು ಗೊತ್ತಾಯ್ತಿಲ್ಲ. ಸಕ್ಕದಾಗೈತೆ ಗೈಸ್. ಆ ಮಕ್ಕಳು ಆಟ ಆಡೋದ್ರಲ್ಲ ಐತಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಕೇಳಲ್ಲ ಆಟ ಆಡ್ಬೋದಾ ಅಂತ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಹೋಗ್ಬಿಟ್ಟು ನಾನು ಕೇಳಲ್ಲ ಆಟ ಆಡ್ಬೋದಾ ಅಂತ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಆಮೇಲೆ ಹೊರಗಿಡ್ ಕಳ್ಸಲ್ವಾ ಅಂತ. ಯಾಕೆ ಬೇಕು ಕೇಳೋದ್ರಲ್ಲ ಏನು ತಪ್ಪಿಲ್ಲ ಗೈಸ್. ಜನ್ಮಕ್ಕೆ ಹೋಗೋ ಏನಂತೀರಾ? ಬೇಡ, ಈ ಸಲ ಟ್ರೈ ಮಾಡೋದು ಬೇಡ, ಮುಂದಿನ ಸಲ ಟ್ರೈ ಮಾಡೋಣ. ಆದ್ರೆ ಕೇಳಿ ನೋಡ್ಬಿಡೋಣ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೋಗ್ಬಿಟ್ಟೆ. ಮೋಸ್ಟ್ಲಿ ಫ್ರೀ ಇರ್ಬೇಕು, ಅದಕ್ಕೆ ಎಲ್ಲ ಹಿಂಗಾಡ್ತಾವ್ರೆ. ಓಹೋ ಅಣ್ಣ, ಇವನಿರೋ ಸೈಜ್ ಎತ್ಕೊಂಡು ಹೋಗೋದೇ ಕಷ್ಟ. ನಾಲ್ಕು ಎತ್ಕೊಂಡ್ಬಿಟ್ಟವ್ರಲ್ಲ ಗೈಸ್. ಏನಂತೀರಾ? ಒಳ್ಳೆ ಏತ್ಕೊಂಬಿಟ್ಟಿರೋ ಹೋದಂಗೆ ಹೋಯ್ತವನಲ್ಲ ಗೈಸ್ ಅವನು. ಅಲ್ಲೋಡ್ರಿ, ಅದು ಕಷ್ಟ ಪಡ್ತಾವನೆ, ಅದು ಒಂದು ಖುಷಿ ಐತೆ. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಇಲ್ಲೋಡ್ರಿ, ನೀವೇ ನೋಡ್ದೆ ಇಲ್ದಾರಂತ ಡಿಫ್ರೆಂಟ್. ಮೋಸ್ಟ್ಲಿ ಇದು ಮೆರೈನ್ ಬೀಚ್ ಅಲ್ಲ ಗೈಸ್, ಬಿದಿರುಗಳಿರುವಂತ ಬಿದಿರು ಬೀಚ್ಗೆ ಸ್ವಾಗತ. ಕಸ ಕಡ್ಡಿ ಎಲ್ಲ ತುಂಬಾ ಇದೆ ನೋಡ್ರಿ. ಅಲ್ಲಂತೂ ಹುಡುಗಿರು ತುಂಬ್ಕೊಬಿಟ್ಟವ್ರೆ. ಲವ್ ಸಿಂಬಲ್. ಅವಳಾಯ್ತು ಅಂದ್ರೆ ಇವ್ರು ಆಯ್ತು ಅಂದ್ರೆ ಇನ್ನೊಬ್ರು. ಏನಂತೆ ಬೋಸುಡಿ? ನಾನ್ ಯಾಕೆ ಬೋಸುಡಿ ಆಗ್ಲಿ? ನೀನೇ ಕಡೆ ಲೌಡಿ ಏನು? ನಿನ್ನ ಅವ್ರು ತೆಗಿತಿದ್ರೆ ನನ್ ತೆಗಿ, ಇವ್ರು ತೆಗಿತಿದ್ರೆ ನಿನ್ ತೆಗಿ ಅಂತ. ಒಟ್ನಲ್ಲಿ ತಕ್ಕಂಡ್ ಖುಷಿಯಾಗಿರ್ರಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನೋಡಿ, ಬರ್ತಾರೆ, ಆಡ್ತಾರೆ, ಕಿತ್ತಿ ಬಿಸಾಕ್ತಾರತ್ತ. ಹೆಂಗೈತೆ ಆಟ ಆಡೋಂಥದ್ದು? ಆಡೋದವನು ಅಲ್ಲಿಂದಾನೇ ಒಂದು ಲುಕ್ ಕೊಟ್ಟ. ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್. ನಾನೇನು ಆಡಲ್ಲ ಗೈಸ್. ಆಗ್ಲಿ ಇನ್ನೇನು, ನಾನು ಆಡಿದ್ರೆ ಕಿತ್ತಿ ಮುರ್ದೇ ಹೋಯ್ತದೆ. ಸಾಕು, ಅವನ ವಿಷಯನೇ ಗೊತ್ತಿರ್ಲಿಲ್ಲ. ಏನಂತೀರಾ? ನಮ್ಗೆ ಆಡಕ್ಕಾಗಲ್ಲ, ಅದು ಸುಮ್ಮನೆ ನೋಡ್ಬೇಕು, ಬರ್ಬೇಕು. ಓಹೋ, ಅಂಕಲ್ ಆಂಟಿ ಧೈರ್ಯ ಮಾಡ್ಬಿಟ್ಟವ್ರೆ. ನಾನು ಹೇಳಿಲ್ವ ಗೈಸ್, ಅವ್ನು ಅದಕ್ಕೆ ಕುಂತಿರೋದು ಅಂತ. ಆಡಂಗಿಲ್ಲ ಅಲ್ಲಿ, ಚಿಕ್ಕ ಮಕ್ಳಿಗೆ ಮಾತ್ರ. ಮೋಸ್ಟ್ಲಿ ಟಿಕೆಟ್ ಇರ್ಬೋದಾ ಅಂತ. ಟಿಕೆಟ್ ಇರೋದು ಗೈಸ್, ಪ್ರೈಸ್ ಇರಬೇಕು. ಅದಕ್ಕೆ ಆಡಕ್ ಬಿಡ್ತಾವೆ. ಅಂಕಲ್ ತಿರಾಡ್ತಾವ್ರೆ. ಅಂಕಲ್ ಪಂಚ್ಗಿಂಚ ಬಿಚ್ಕೊಂಬಿಟ್ರೆ ಏನ್ ಮಾಡೋದು ಆಮೇಲೆ ಆಡ್ವಿ. ಬರೀ ಇಂಥದೆಯ. ಅಲ್ಲೂ ಆಡಂಗಿಲ್ಲ ಗೈಸ್. ಅದ್ರ ಮೇಲೆ ಇಕ್ಬಿಟ್ಟು ಒಂದು ರೀಲ್ಸ್ ಮಾಡ್ಬಿಡ್ಲಾ? ಬನ್ನಿ ಇಲ್ಲೋ ಕುತ್ಕೊಳ್ಳೋಣ. ಏನ್ ಕುತ್ಕೊಳಕ್ ಬಿಡ್ತಾರೋ ಇಲ್ವಾ ಅದು ಗೊತ್ತಿಲ್ಲ. ಏನ್ ದುಡ್ಡು ಕೊಡ್ಬೇಕೇನೋ ಗೈಸ್? ದುಡ್ಡು ಕೊಟ್ಬಿಟ್ಟು ಕುಂತ್ಕೊಳ್ಳೋಣ, ಪರವಾಗಿಲ್ಲ. ಕೊಟ್ಬಿಟ್ಟು ಕುಂತ್ಕೊಂಬೋದು, ಅದ್ರಲ್ಲೇನಿಲ್ಲ. ಅಲ್ಲೊಂದು ಜೋಡಿ ನೋಡಿ, ಜೋಡಿ ಫೋಟೋ ಶೂಟ್ ಮಾಡಿಸ್ತವ್ರೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಾಣಿಸ್ತೈತೆ ನಿಮ್ಗೆ? ಆಮೇಲೆ ಇನ್ನೊಂದೇನು ಅಂದ್ರೆ, ಈ ತಮಿಳ್ನಾಡವ್ರಂತೂ ವಿಪರೀತ ಭಾಷಾಭಿಮಾನ ಗೈಸ್. ನೀವು ತಮಿಳಲ್ಲಿ ಒಂದು ಸ್ವಲ್ಪ ಮಾತಾಡ್ಲಿಲ್ಲ ಅಂದ್ರೂ ರೈಸ್ ಆಗ್ಬಿಡ್ತಾರೆ. ಅಂದ್ರೆ 1-2 ಪದ ನನ್ರಿ ಅಂದ್ರೆ ಥ್ಯಾಂಕ್ ಯು ಅಂತ, ವಣಕಂ ಅಂದ್ರೆ ನಮಸ್ಕಾರ ಅಂತ, ಈ ತರ ಚಿಕ್ಕಪಟ್ಟ ಮಾತುಗಳಾದ್ರೂ ಮಾತಾಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ರೈಟು ಕಮ್ಮಿ ಹೇಳ್ತಾರೆ. ನೀವೇನಾದ್ರು ಹಿಂದಿಯವರು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರೆ 20 ರೂಪಾಯಿ ಇರೋ ಜ್ಯೂಸ್ಗೆ 25 ಆಗುತ್ತೆ.
ಆಟೋದವ್ನು 50 ಕೇಳೋ ಜಾಗದಲ್ಲಿ 100 ರೂಪಾಯಿ ಕೇಳ್ತಾ ಇರ್ತಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ಮ ಟೈಮು ಕೊಡ್ಬೇಕು ಅಂದ್ರೆ ಕೊಟ್ಟು ಟೊಯ್ತಾ ಇರ್ಬೇಕಷ್ಟೇ. ಈ ತಂಪು ವೆದರಲ್ಲಿ, ಈ ತಂಪು ಲೊಕೇಶನಲ್ಲಿ ಎಲ್ಲಿ ಅಂತ ಕುತ್ಕೊಳ್ಳೋಣ ನಾವು. ಎಲ್ಲಿ ನೋಡಿದ್ರು ಬರೀ ಫಾರಿನರ್ಸ್. ಹಂಗನ್ನೋದು ಬರೀ ನಮಗೆ ಸ್ಟೇಟಿಂದ ಸ್ಟೇಟ್ ಬಂದಿರೋರಿಗೆ ಫಾರಿನರ್ಸ್ ಅವ್ರಂದ್ರೆ ಈ ಕಡೆಗೆ ಯಾರು ಬರಲ್ಲ ಗೈಸ್. ಗೋವಾಗೆ ಹೋಗೋಣ, ನೆಕ್ಸ್ಟ್ ಪ್ಲಾನ್ ನೋಡೋಣ. ಹೇಳಕ್ಕಾಗಲ್ಲ, ಗೋವಾ ಇದ್ರು ಇರುವುದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡೋಣ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಎಲ್ಗೆ ಹೋಗ್ಬೋದು ಅಂತ. ಅಲ್ಲಿಗೆ ಹೋಗೋಣ ನೆಕ್ಸ್ಟ್ ಟ್ರಿಪ್, ಓಕೆನಾ? ಗೈಸ್ ಇವಾಗ ಕುತ್ಕೊಂತೀನಿ. ಯಾರನ್ನ ಎಬ್ರಿಸಿದ್ರೆ ಬೇಜಾರು ಮಾಡ್ಕೊಂಬಿಡಿ ಆಯ್ತಾ? ಕುಂತ್ಕೊಂಡೆ ನೋಡ್ಬಿಡೋಣ. ಎಲ್ಲ ಕಡೆ ಫುಲ್ ಆಗವ್ರೆ. ಏನ್ ಎಲ್ಲಾ ಕಡೆ ಬರೀ ಲವರ್ಸ್ಗಳೇ ಬಂದ್ರೆ ನಾವ್ ಯಾವ ಕಡೆ ಹೋಗೋದು? ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ಹೊಸತು ತರುತ್ತಿದೆ. ಇಲ್ಲಿ ಜಾಗ ಖಾಲಿ ಐತೆ. ಯಾರೋ ಸಿಂಗಲ್ ನಂತರ ಯಾರೋ ಒಬ್ಬ ಸಿಂಗಲ್ ಕುಂತವನೇ ಗೈಸ್. ಇಲ್ಲೋಗ ಅವ್ನ ಪಕ್ಕದಲ್ಲಿ ಕುತ್ಕೊಂಬಿಡೋಣ. ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ಏ ಟೀ, ಅದೇನಪ್ಪ ಇಷ್ಟು ಬಿಸಿಲೋಡ್ರು ಟೀ ಕುಡಿಬೇಕು ಅನಿಸ್ತಾ ಇರ್ತದೆ. ಟೀ, ಜ್ಯೂಸು, ಲಿಕ್ವಿಡ್ ಐಟಮ್ ಸುಂತ ಒಳಗೆ ಹೋಗ್ಬಿಡ್ತದೆ. ಕುಂತ್ಕೊಂಬದ ಭಯ ಬೈಟ್ನಾ, ಭಯ ಬೈಟ್ನಾ. ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಟೀ ಲಿಟ್ರಲಿ ನೀ ನಂಬಲ್ಲ, ಕಾಸ್ಕಿಸ್ ಏನೋ ಕೇಳಲಿಲ್ಲ, ಬಂದು ಸೀದಾ ಮನಿಕ ಹೊಟ್ಟಿರೋದೆ. ಯಾರನ್ನ ಬಂದು ಏನಾರ ಕೇಳಿದ್ರೆ ಆಮೇಲೆ ನೋಡ್ಕೊಳ್ಳೋಣ. ಅಲ್ಲಿ ನೋಡಿ ನೀವು ಕ್ಯಾಮ್ರಾ ಬೈ ಬ್ಲಾಗ್ ಬನ್ನಾರ ಅದೇ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಭಿ ತುಮೇ ಭಿ ಅಚ್ಚಾ ದಿಖಾತೆ ಚೋಡೋ. ನಗು ಬರ್ಲಿಲ್ವಾ? ಅವ್ರಿಗೆ ಹೇಳ್ದೆ ಚೆನ್ನಾಗಿ ತೋರಿಸ್ತೀನಿ ಅಂತ. ಫುಲ್ ಕ್ಯಾಮ್ರಾ ಹಾಕ್ಬಿಟ್ಟಿರ್ತಾರೆ ಗೈಸ್. ಯಾವಾಗ ವೇವ್ಸ್ ಎಲ್ಲ ಜಾಸ್ತಿ ಆಗುತ್ತಲ್ವಾ ಅವಾಗ ಎಲ್ಲಾರನ್ನು ಒಳಗೆ ಕಳಿಸ್ತಾ ಇರ್ತಾರೆ. ಯಪ್ಪ ಇದೊಂದ್ಸಲ ಇದು ಬಂದಂಗೆ ಆಗ್ಬಿಟ್ಟವೆ. ಆದ್ರೂ ಚೆನ್ನಾಗೈತೆ. ಬೈ ಒಯ್ತೋ ಬತ್ಕರ್ರ ನಾವ್ ಅಭಿ. ಹಿಂದಿ ಎಲ್ಲ ಕಲ್ತಿರ್ಬೇಕು ಗೈಸ್. ಆಲ್ಮೋಸ್ಟ್ ಎಲ್ಲ ಆಚೆ ಇರ್ತೀನಲ್ಲ, ಕಲ್ತಿ ಅಭ್ಯಾಸ ಆಗ್ಬಿಟ್ಟೈತಿ. ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಗೈಸ್ ಲಿಟ್ರಲಿ ನೀವು ಒಂದು ಸೀನ್ರಿ ತೋರಿಸಿ ನೋಡಿದ್ರೆ ನೀವು ಮನೇಲಿ ಯಾರ್ಯಾರು ಟ್ರಿಪ್ಗೆ ಬರಲ್ಲ ನಿಮ್ಗೆಲ್ಲ ಶೇಮ್ ಆಗ್ಬಿಡ್ಬೇಕು. ಆ ತರ ಒಂದು ಸೀನ್ ಐತೆ, ತೋರಿಸ್ತೀನಿ ನೋಡ್ರಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಲೆಜೆಂಡ್ಸ್ 1, 2, 3, 4, 5, 6, 7, 8 ಎಲ್ಲ ಬಂದು ಟ್ರಿಪ್ಪಿಗೆ ಬಂದವ್ರೆ ಗೈಸ್. ನೀವೇನ್ ಮಾಡ್ತಾ ಇದ್ದೀರಾ? ಇವ್ರ ತರ ಆದ್ಮೇಲೆ ಆದ್ರೂ ಬರ್ರಪ್ಪ ಟ್ರಿಪ್ಗೆ. ಈ ತರ ಬಂದು ಅವ್ರು ಇಷ್ಟೊತ್ತರೆಗೂ ಜಗಳ ಆಡ್ತಿದ್ರು ಗೈಸ್ ಅಲ್ಲಿ ಲಿಟ್ರಲಿ. ಆ ತಾತನೇ ಈ ತಾತ. ಅದಕ್ಕೆ ಈ ತಾತ ಫೋನ್ ಮಾಡಿ ಯಾರನ್ನ ಕರ್ಸ್ತಿರಂಗ ಅವ್ರೆ. ಲ್ಯಾಟ್ರಿ ಆ ತಾತ ಯಾರ ಬರ್ಲಿ ನೋಡ್ಕಲ್ತೀನಿ ಹೇಳ್ತಾರೆ ತಮಿಳಲ್ಲಿ. ಇವ್ರ ಮೂವರು ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡೋದು. ಸಖತ್ತಾಗಿ ಇದು ಕನ್ವರ್ಜೇಷನ್. ಅವಾಗ್ಲಿಂದ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದು, ಚೆನ್ನಾಗಿತ್ತು. ಇವಾಗಾದ್ರೂ ಬನ್ನಿ ಗೈಸ್ ನೋಡಿ, ಇವ್ರ ಲೈಫ್ ಎಂಜಾಯ್ ಮಾಡೋ ಅಷ್ಟಾದ್ರು ನೀವು ಎಂಜಾಯ್ ಮಾಡಿ. ಓಹೋ ಗೈಸ್ ಅಣ್ಣ ನೋಡಿ ವೀಲ್ ಚೇರ್ ಹಾಕೊಂಡು ಇಲ್ಲಿಗೆ ಟ್ರಿಪ್ಪಿಗೆ ಬಂದ್ಬಿಟ್ಟವ್ರೆ. ಹೊಸ ಮ್ಯಾಟ್ ಹಾಕ್ಬಿಟ್ಟವ್ರು ಗೈಸ್, ಲಬ್ಬರ್ದು. ಮಣ್ಣು ಮೇಲೆ ಕುತ್ಕೊಳ್ಳಂಗೆ ಅಣ್ಣ ಫೀಲ್ ಎಂಜಾಯ್ ಮಾಡ್ತಾವ್ರೆ. ಆಮೇಲೆ ಈ ಕುದುರೆ ಹತ್ಬೇಕಾದ್ರೆ ಗೈಸ್ ನೀವು ಸ್ವಲ್ಪ ಹುಷಾರಾಗಿರಿ, ಸ್ಕ್ಯಾಮ್ ಮಾಡ್ಬಿಡ್ತಾರೆ. 100 ರೂಪಾಯಿ ಅಂತಾರಷ್ಟೇ. ಆಮೇಲೆ ಸುಮ್ಮನೆ ಹತ್ತಿ ಮುಂದಕ್ಕೆ ಹೋಗಕ್ಕೆ 100 ರೂಪಾಯಿ ಅಂತಾರೆ. ಆಮೇಲೆ 300 ರೂಪಾಯಿ ಕೊಡಿ ಅಂದ್ರೆ ಇಲ್ಲಿಂದ ಕೊಡ್ತೀರಾ. ಹುಷಾರಾಗಿರಿ ಗೈಸ್. ನೋಡ್ರಿ ಬೀಚಲ್ಲಿ ಕಬಡ್ಡಿ ಆಡಿರೋ ನೋಡಿದ್ದೀರಾ? ಮುಡ್ಸ ಆಟ ಗೈಸ್. ನಾನೆಲ್ಲ ಕಬಡ್ಡಿ ಅನ್ಕೊಂಡೆ. ಮನಸ್ನೆಲ್ಲ ನೀನು ಯಾರು ಮುಡಿಸ್ತಾರೋ ಅವ್ರು ಮುಡಿಸ್ತಾರೋ. ಓಹೋ ಅಣ್ಣ ಒಂದೇ ಅಡಿ ಎಲ್ಲೇ ಸಲ ಬಿದ್ದೋದ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಲ್ಲೊಂದು ಘಾಟ, ಈ ಸೈಡು ದೊಡ್ಡವರಾಟ ಮಾಮೂಲಿ ಅದೇ.
ಬಾಟ್ಲು ತಿರುಗಿಸ್ಬಿಟ್ಟು ಹಿಂಗೆ ಬಾಟ್ಲು ತಿರುಗಿಸ್ತಾರಲ್ಲ ಕೈಗೆಲ್ಲ ತಿರುಗಿಸ್ಬಿಟ್ಟು ಬಟ್ಟೆನ ಏನೋ ತಗೊಂಡು ಹೊಡೆಯೋದು. ಏನು ತಗೊಂಡು ಹೊಡಿತಾರೆ ನೋಡೋಣ. ಓಹೋ ದಿಸ್ ಇಸ್ ದಿ ಎಂಡ್. ಚಪ್ಪಲಿ ಕೆಳಗಡೆ ಕಾಲ್ಗೆ ಹಾಕಂತೀವಲ್ಲ, ಕಾಲ್ಗೆ ಹಾಕಡೆ ಚಪ್ಪಲಿ ತಗೊಂಡು ಓಡಾಡ್ತಾವ್ರೆ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಹೊಸ ಗೇಮ್ ಇದು, ಚಪ್ಪಲಿ ಆಟ ಅಂತ. ಹೊಸ್ದಾಗಿ ನಾವೇ ಇನ್ವೆಷನ್ ಮಾಡಿರೋದು. ಚಪ್ಪಲಿ ಆಟಕ್ಕೆ ಸ್ವಾಗತ. ಅಣ್ಣ ಇದು ಡ್ರೀಮ್ ಹೋಗ್ಬಿಟ್ಟೆ ಅವನೇ ಮುಂದೆ ಎಲ್ಲರೂ ನೋಡ್ಕೊಂಡು. ಅಲ್ಲಿ ನೋಡಿ ಗೈಸ್, ಇವರಂತೂ ಲಿಟ್ರಲಿ ಹೆಂಗ್ ಆಡ್ತಾವ್ರೆ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಆಡ್ತಾವ್ರೆ ಗೈಸ್. ಇವರೊಂದು ಆಟಗಳು ಸಕಾಲಾಗಿ ಆಡ್ತಾವ್ರೆ. ಅದೇನೋ ಈ ಸಮುದ್ರ ನೋಡಿದ್ರು ಅಂತಾರಲ್ಲ, ಆ ಥರ ಅತಿರೇಕಕ್ಕೆ ಹೋಗ್ಬಿಟ್ಟವ್ರೆ ಇವರು 4 ಜನ. ಯಾಕೆಂದ್ರೆ ಉದಾಹರಣೆಗೆ ಇಲ್ಲಿ ಹುಡುಗಿರವ್ರೆ, ಅದಕ್ಕೆ ಗೈಸ್. ಇಲ್ಲ ಅಂದರೆ ಅವ್ರು ಆಗ್ತಾ ಇರಲಿಲ್ಲ ಈ ಗೇಮು. ಚೆನ್ನಾಗಿದೆ ಗೇಮ್ ಒಂಥರ. ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ಹೇಳೋದಲ್ಲ ಇಲ್ಲಿ ನೋಡ್ರಿ ಯಾವ ಥರ ಆಡ್ತಾವ್ರೆ. ಇವಾಗ ಅಲ್ಲೇ ಕೆರೆಗೆ ಬಂದ್ಬಿಟ್ಟವ್ರೆ. ಮೀಟರ್ ಬೇಕು, ಮೀಟರ್. ಚಪ್ಪಲಿ ಅವ್ನ ಚಪ್ಪಲಿ ಇವ್ನು ಬಿಡೋದು, ಇವ್ನ ಚಪ್ಪಲಿ ಅವ್ನು ಬಿಡೋದು. ಯಾಕೆ ಕೊಚ್ಕೊಂಡು ಇರೋದು ಅವ್ರು ಇನ್ನು. ಎಸ್ತಾ ಗೈಸ್, ಈ ನಮ್ಮ ಸ್ಕೂಲ್ ಹುಡುಗರು ಆಡ್ತಾವಲ್ಲ, 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗರು ಹಂಗೆ ಆಡ್ತಾವೆ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅಣ್ಣಂಗೆ ಇದಕ್ಕೆ ಸಿಂಕೆ ಇಲ್ಲ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಅಂತ ಹೇಳ್ಕೊಂಡು ಹೋಯ್ತವ್ರೆ. ಇವ್ರು 3 ಮೇಲೆ ಇಂಟ್ರೆಸ್ಟಿಂಗ್ ಹುಡುಗಿ ಗೈಸ್. ಇವ್ರು ಸಖತ್ತು ಕ್ರೇಜಿ ಆಟಗಾರರು. ತೆಗೆದು ಎಸ್ತ ಆ ಕಡಿಕೆ. ಏನು ಮಾಡೋದು ನಾವು ಇದನ್ನೆಲ್ಲ ನೋಡ್ಕೊಂಡು. ಆ ಕಡೆ ನೋಡಿದ್ರೆ ಚಪ್ಪಲಿ ಹಿಡ್ಕೊಂಡು ಚಪ್ಪಲಿ ಆಟ ಆಡ್ತವೆ. ಇನ್ನೇನು ಮದುವೆ ಮಾಡ್ಬೇಕು ಅವ್ರಿಗೆ ಅಲ್ಲೋಡಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಚಪ್ಪಲಿ ಹೊಡೆದಾಡ್ಕೊಂಡು ಚಪ್ಪಲಿ ಆಟ ಆಡ್ಕೊಂಡು ನಿಂತಾವ ಅವು. ಇಲ್ಲಿ ಯಾರೋ ತಿಂಡಿ ಅವು ಇವು ಮಾಡ್ತಾರೆ. ಈ ಕಡೆ ನೋಡಿದ್ರೆ ಅಣ್ಣ ಬೇಡ ಗೈಸ್, ನಮ್ಗೆ ಬರೋದೇ ಸ್ಪಷ್ಟವಾಗಿ ಕನ್ನಡ ಮಾತ್ರ ಮಾತಾಡೋಣ ನಾವು. ನಮಗೆ ತಮಿಳೆಲ್ಲ ಬರಲ್ಲ ಗೈಸ್. ಮಾತಾಡ್ತೀನಿ ಒಂದು 5-6 ಮಾತು ಅಷ್ಟೇ. ನನ್ರಿ ಒಣಕಮಣ ಸೂರು ಸಾಪಾಡಿಯಾ ಸೂರು ಇರ್ಕ ಅಂದ್ರೆ ಇಷ್ಟೆಲ್ಲ ಮಾತಾಡಕ್ ಬರೋದಷ್ಟೇ, ಜಾಸ್ತಿ ಮಾತಾಡಕ್ ಬರಲ್ಲ. ನೋಡಿ ಎಷ್ಟು ಜನ ಅವ್ರೆ ಲಿಟ್ರಲಿ. ಈ ಸೈಡು ಜನ ಅವ್ರೆ, ಈ ಸೈಡು ಜನ ಅವ್ರೆ. ಎಲ್ಲಾದ್ರೂ ನೋಡ್ಬೋದು ನೀವು. ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಹಾಕೊಂಡು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಸಮುದ್ರ ನೋಡ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ಸ್ ಇರುತ್ತೆ ಸಮುದ್ರದಲ್ಲಿ ನೋಡೋದ್ರಲ್ಲಿ ನನಗಂತೂ. ಆಹಾ ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತೀರಾ ಅಂತ ಅನ್ಕೊಂತೀನಿ. ಇದೇ ತರ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.